ಇದು ಬಿಗ್ ಬಾಸ್. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಈಗ ಆರಂಭವಾಗಲಿದೆ. ನೀವು ನಾಮಿನೇಟ್ ಮಾಡುವ ಒಬ್ಬ ವ್ಯಕ್ತಿಯ ಹೆಸರನ್ನು ಸೂಕ್ತ ಕಾರಣಗಳೊಂದಿಗೆ ವಿವರಿಸಿ. ಎಸ್ ಬಿಗ್ ಬಾಸ್. ನಾನು ಇವತ್ತು ನಾಮಿನೇಟ್ ಮಾಡ್ತಿರೋದು ನಮ್ಮ ಅತ್ತೆಯನ್ನು. ನಮ್ಮ ಅತ್ತೆ ಯಾವಾಗಲೂ ನನಗೆ ಕಿರಿಕಿರಿ ಮಾಡುತ್ತಿದ್ದಾಳೆ, ನನ್ನ ಮಾತನ್ನು ಕೇಳುತ್ತಾನೇ ಇಲ್ಲ. ಹಾಗೆಯೇ ನಾನು ಏನೇ ಮಾಡಿದರೂ ತಪ್ಪು ಮತ್ತು ಕೊಂಕುಗಳನ್ನು ಕಂಡು ಹಿಡಿಯುತ್ತಿದ್ದಾರೆ. ಹಾಗಾಗಿ ನಾನು ನಮ್ಮ ಅತ್ತೆಯನ್ನು ಮೊದಲಿಗೆ ನಾಮಿನೇಟ್ ಮಾಡ್ತಿದ್ದೇನೆ. ನನ್ನ ಎರಡನೇ ನಾಮಿನೇಷನ್ ಬಂದು ನನ್ನ ಗಂಡ. ಏಕೆಂದರೆ ನಮ್ಮ ಅತ್ತೆಯ ಮಾತನ್ನು ಕೇಳಿ ನನಗೆ ಬಂದು ಏನಾದರೂ ಅನ್ನುತ್ತಿರುತ್ತಾರೆ. ಆಮೇಲೆ ಅವರಿಬ್ಬರ ಹೊಂದಾಣಿಕೆ ನನಗೆ ಆಗುತ್ತಿಲ್ಲ. ಆಮೇಲೆ ನಮ್ಮ ಅತ್ತೆಯ ಜೋಡಿ ನಾನು ಹೊಂದಾಣಿಕೆ ಆಗದೆ 1 ವರ್ಷದಿಂದ ಹೀಗೆ ಜಗ್ಗಾಡುತ್ತಿದ್ದೇನೆ. ಹಾಗಾಗಿ ನಾನು ನಮ್ಮ ಅತ್ತೆಯನ್ನು ಮತ್ತು ನನ್ನ ಗಂಡನನ್ನು ನಾಮಿನೇಟ್ ಮಾಡುತ್ತಿದ್ದೇನೆ. ಎಸ್ ಶ್ರೀಕಾಂತ್, ನಿಮ್ಮ ನಾಮಿನೇಷನ್ ಅನ್ನು ಈಗಲೇ ಹೇಳಿ ಬಿಗ್ ಬಾಸ್ಗೆ. ಬಿಗ್ ಬಾಸ್, ನನ್ನ ಫಸ್ಟ್ ನಾಮಿನೇಷನ್ ಬಂದು ನನ್ನ ಹೆಂಡತಿಗೆ. ನನ್ನ ಹೆಂಡತಿ ಈಗ ತಾನೇ ಹೇಳಿರೋ ಕಾರಣಗಳು ನನಗೆ ಒಂದು ಚೂರು ಇಷ್ಟವಾಗುತ್ತಿಲ್ಲ. ನಮ್ಮ ತಾಯಿಯವರು ಅವರಿಗೆ ಹೇಳುತ್ತಿರುವ ಕಾರಣಗಳನ್ನು ನಾನು ನೋಡಿದ್ದೇನೆ. ಹಾಗಾಗಿ ನಮ್ಮ ಹೆಂಡತಿಯನ್ನು ನಾಮಿನೇಟ್ ಮಾಡ್ತಾ ಇದ್ದೇನೆ. ಅವರು ನಮ್ಮನ್ನು ಯಾವುದೇ ಕಾರಣದಿಂದಲೂ ಗೌರವಿಸುತ್ತಿಲ್ಲ ಮತ್ತು ನಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಿಲ್ಲ. ನನ್ನ ಎರಡನೇ ನಾಮಿನೇಷನ್ ಬಂದು ನನ್ನ ತಂಗಿ. ಯಾಕಂದರೆ ನನ್ನ ಹೆಂಡತಿ ಮತ್ತು ನನ್ನ ತಂಗಿ ಕೂಡಿ ಇಬ್ಬರು ಏನೇನೋ ಗುಸುಗುಸು ಪಿಸುಪಿಸು ಮಾತನಾಡುತ್ತಿರುತ್ತಾರೆ. ಅದು ನಮಗೆ ಅರ್ಥವಾಗುತ್ತಿಲ್ಲ, ಹಾಗೆ ನಮಗೆ ಗೌರವವನ್ನು ಕೊಡುತ್ತಿಲ್ಲ. ನನ್ನ ಹೆಂಡತಿ ನನ್ನ ತಂಗಿಗೆ ತುಂಬ ಸಪೋರ್ಟ್ ಮಾಡುತ್ತಿದ್ದಾರೆ. ಹಾಗಾಗಿ ನಾನು ಇಬ್ಬರನ್ನು ನಾಮಿನೇಟ್ ಮಾಡುತ್ತಿದ್ದೇನೆ.